ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳೊಂದಿಗೆ ಇವತ್ತಿನ ಒಂದು ವಿಶೇಷ ಸಂದರ್ಶನ ನಮ್ಮ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಉಮಾಶಂಕರ್ ಜೊತೆ ಇದ್ದೀನಿ. ಇಡೀ ಯೋಜನೆಗಳ ಒಂದು ಅನುಷ್ಠಾನ ಸಮಿತಿಯ ಉತ್ತರವನ್ನು ಈ ಸಂದರ್ಶನದಲ್ಲಿ ನಾನು ನಿಮಗೆ ಕೊಡಲು ಬಯಸ್ತಾ ಇದ್ದೀನಿ. ಎಲ್ಲ ತಾಲೂಕಿನ ಏನು ಅಷ್ಟು ಗ್ಯಾರಂಟಿಯ ವ್ಯವಸ್ಥೆಗಳು ಹೇಗಿದೆ, ಜನರಿಗೆ ಏನು ತಲುಪ್ತಾ ಇದೆ, ಇದಿಷ್ಟೂವನ್ನು ನಮ್ಮ ಅಧ್ಯಕ್ಷರಾದಂತಹ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಉಮಾಶಂಕರ್ ಅವರಿಂದ ಪಡೆಯೋಣ. ಈ ಒಂದು ವಿಶೇಷ ಸಂದರ್ಶನಕ್ಕೆ ನಮ್ಮ ಉಮಾಶಂಕರ್ ಅವ್ರನ್ನ ಸ್ವಾಗತ ಕೋರ್ತಾ ಇದ್ದೀನಿ. ನಮಸ್ಕಾರ ಉಮಾಶಂಕರ್ ಸರ್. ನಮಸ್ಕಾರ ಸರ್, ನನ್ನ ಮೊದಲ ಪ್ರಶ್ನೆ, ನಿಮ್ಮ ತಾಲೂಕು ಅಂದರೆ ಮುಳಬಾಗಿಲು ತಾಲೂಕಿನಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಜವಾಗಿಯೂ ಜನರಿಗೆ ತಲುಪುತ್ತಿವೆಯಾ, ಇಲ್ಲ ಕೇವಲ ಕಾಗದದಲ್ಲೇ ಉಳಿದಿವೆಯಾ ಅಂತ ನನ್ನೊಂದು ಪ್ರಶ್ನೆ. ಖಂಡಿತ ಇದು ಉತ್ತಮವಾದ ಪ್ರಶ್ನೆ. ಭಾಳಷ್ಟು ಸರ್ಕಾರಗಳು ಬಂದು ಹೋಗಿದೆ ರಾಜ್ಯದಲ್ಲಿ, ಭಾಳಷ್ಟು ಸಿ ಎಮ್ಗಳಾಗಿರ್ಬೋದು, ಸರ್ಕಾರಗಳು ಬಂದು ಹೋಗಿದೆ. ಆದರೆ ಅದ್ರ ಜೊತೆಗೆ ಭಾಳಷ್ಟು ಯೋಜನೆಗಳನ್ನು ಕೂಡ ನಾಡಿನ ಜನತೆಗೆ ಕೊಟ್ಟಿದ್ದಾರೆ. ಆದರೆ ಆ ಯೋಜನೆಗಳು ಫಲಾನುಭವಿಗಳಿಗೆ ತಲುಪುತ್ತಿದೆಯಾ ಇಲ್ವಾ ಅನ್ನೋ ನಿಟ್ಟಿನಲ್ಲಿ ಯಾವ ಸರ್ಕಾರ ಕೂಡ ಒಂದು ಕಮಿಟಿಯನ್ನು ಮಾಡಿ ಆ ಕಮಿಟಿ ಮೂಲಕ ತಲುಪ್ತಿದೆಯೋ ಇಲ್ಲೋ ಅನ್ನೋ ನಿಟ್ಟಿನಲ್ಲಿ ಉಸ್ತುವಾರಿ ಅಥವಾ ಪ್ರಗತಿ ಪರಿಶೀಲನಾ ಸಭೆ ಮಾಡೋ ನಿಟ್ಟಿನಲ್ಲಿ ಯಾರೂ ಕೂಡ ಪ್ರಯತ್ನಿಸಿರಲಿಲ್ಲ. ಆದರೆ ಏನು ಈಗ 2023ರಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರ ನೇತೃತ್ವದಲ್ಲಿ ಏನು ಸರ್ಕಾರ ಬಂದಿದೆ, ಇದಕ್ಕೆ ಒಂದೇ ಉತ್ತಮವಾದ ಒಂದು ಕಮಿಟಿಗಳನ್ನ ಆ ಜಿಲ್ಲೆ ಮತ್ತು ತಾಲೂಕಲ್ಲಿ ಮಾಡಿ ಅದ್ರ ಮೂಲಕ ಏನು ಪಂಚ ಗ್ಯಾರಂಟಿಗಳ ಯೋಜನೆಗಳನ್ನ ಏನು ಅನುಷ್ಠಾನ ಮಾಡಿದ್ದಾರೆ, ಅವುಗಳು ನಿಜವಾಗ್ಲೂ ಫಲಾನುಭವಿಗಳಿಗೆ ತಲುಪುತ್ತಿದೆಯಾ, ಇಲ್ಲ ಫಲಾನುಭವಿಗಳನ್ನು ಪಡ್ಕೊಳ್ಳೋದಕ್ಕೆ ಏನಾದರೂ ತೊಂದರೆ ಅನುಭವಿಸ್ತಾ ಇದ್ದಾರಾ ಏನು ಅನ್ನೋ ನಿಟ್ಟಿನಲ್ಲಿ ಅದನ್ನು ಪ್ರತಿ ತಿಂಗಳು ನಾವು 5 ಡಿಪಾರ್ಟ್ಮೆಂಟ್ಗಳೇನಿದೆ ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟಂಥ ಇಲಾಖೆಗಳನ್ನ ಕರೆದು ಪ್ರತಿ ತಿಂಗಳು ಪ್ರಗತಿ ಪರಿಶೀಲನಾ ಸಭೆಗಳನ್ನ ಮಾಡ್ತೀವಿ. ನಾವು ಪ್ರಗತಿ ಪರಿಶೀಲನಾ ಸಭೆಗಳನ್ನ ಮಾಡಬೇಕಾದ್ರೆ ಪ್ರತಿಯೊಂದು ಇಲಾಖೆಯನ್ನು ಕರೆದು ಆ ತಿಂಗಳಲ್ಲಿ ಏನು ಪ್ರಗತಿಯಾಗಿದೆ, ಏನು ತೊಂದರೆಗಳಿದ್ದಾವೆ, ಅಥವಾ ಯಾರು ಆ ತಿಂಗಳಲ್ಲಿ ನಮಗೆ ಆ ಸಂಬಂಧಪಟ್ಟ ಇಲಾಖೆಗಳ ಕಂಪ್ಲೇಂಟ್ಸ್ ಬಂದಿರ್ತವೆ, ಅವುಗಳನ್ನ ಆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೈಗೆ ತೊಗೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಏನು ಸೊಲ್ಯೂಷನ್ಸ್ ಕೊಡಬೇಕು ಅಥವಾ ಏನು ಪ್ರಾಬ್ಲಮ್ ಆಗಿದೆ ಅದನ್ನು ಅಡ್ರೆಸ್ ಮಾಡ್ತಾ ಹೋಗ್ತೀವಿ. ಒಂದೊಂದು ಡಿಪಾರ್ಟ್ಮೆಂಟ್ನೂ ಕೂಡ ಅದಕ್ಕೆ ಸಂಬಂಧಪಟ್ಟಂಗೆ ಕಂಪ್ಲೇಂಟ್ಸು ಮತ್ತು ಎಷ್ಟರವರೆಗೆ ಫಲಾನುಭವಿಗಳಿಗೆ ರೀಚ್ ಆಗಿದೆ ಅನ್ನೋ ನಿಟ್ಟಿನಲ್ಲಿ ಮೀಟಿಂಗ್ನ ಮಾಡ್ತೀವಿ ಪ್ರತಿ ತಿಂಗಳು. ಸರ್, ಹಾಗೆ ಈ ಪಂಚ ಗ್ಯಾರಂಟಿಗಳು ಅಂತ ಏನು ಹೇಳ್ತೀರಾ, ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಆ ಯೋಜನೆಗಳು ಸರಿಯಾಗಿ ಕಾರ್ಯನಿರ್ವಹಿಸಿದೆಯಾ, ಇದರಲ್ಲಿ ಯಾವುದು ಹೆಚ್ಚು ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ? ಇದು ಈಗ ನೋಡಿ, ಈಗ ಶಕ್ತಿ ಯೋಜನೆ ಅಂದರೆ ಬಸ್ನಲ್ಲಿ ಏನು ಪ್ರಯಾಣಿಸೋ ಅಂಥದ್ದು, ಇದಕ್ಕೆ ಯಾವುದೇ ತೊಂದರೆಗಳಿಲ್ಲ. ಖಂಡಿತವಾಗೂ ಹೆಣ್ಣುಮಕ್ಕಳು ಇದನ್ನು ಬಹು ನಿರೀಕ್ಷಿತ ಇದು ಮಟ್ಟಕ್ಕಿಂತ ಹೆಚ್ಚಿನ ಉಪಯೋಗ ಮಾಡ್ತದೆ. ಉದಾಹರಣೆಗೆ ಮುಳಬಾಗಿಲಿನಲ್ಲಿ ಈ ಯೋಜನೆ 2023 ಆಗಸ್ಟಲ್ಲಿ ಚಾಲ್ತಿಗೆ ಬಂದಾಗ ಹೆಚ್ಚು ಕಮ್ಮಿ 4 ಲಕ್ಷ ಚಿಲ್ಲರೆ, 5 ಲಕ್ಷ, 6 ಲಕ್ಷ ಪ್ರತಿ ತಿಂಗಳು ಇನ್ಕ್ರೀಸ್ ಆಗ್ತಾ ಈಗ 9 ಲಕ್ಷದ ಚಿಲ್ಲರೆವರೆಗೂ ರೀಚ್ ಆಗಿದ್ದಾರೆ. ಅದರ ಅರ್ಥ ಏನು? ಹೆಚ್ಚು ಹೆಣ್ಣು ಮಕ್ಕಳು ಸೌಲಭ್ಯವನ್ನು ಪಡ್ಕೊತಿದ್ದಾರೆ. ಖಂಡಿತ ಹೆಚ್ಚು ಹೆಣ್ಣು ಮಕ್ಕಳು ಸೌಲಭ್ಯವನ್ನು ಪಡ್ಕೊಂಡಾಗ ಅದು ಯಶಸ್ವಿ ನಿಟ್ಟಿನಲ್ಲಿ ಸಾಗ್ತಿದೆ ಅಂತಲೇ ಅರ್ಥ ಅಲ್ವಾ? ನಂಬರ್ಸ್ ಕೂಡ ಹೇಳುತ್ತೆ ಅದನ್ನು. ಏನು ನಮ್ಮ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟಂಗೆ KSRTC ಡಿಪಾರ್ಟ್ಮೆಂಟ್ ಏನು ಪ್ರೆಸೆಂಟೇಷನ್ ಮಾಡುತ್ತೆ, ಸೊ ಮತ್ತು ಏನು ಮಾಹಿತಿ ಇದೆ ಅದರಲ್ಲಿ ಖಂಡಿತ ಅದು ಪ್ರಗತಿ ಆಗ್ತಿದೆ ಮತ್ತು ಖಂಡಿತವಾಗೂ ಫಲಾನುಭವಿಗಳಿಗೆ ಅದು ತಲುಪ್ತಾ ಇದೆ ಅನ್ನೋದು ನಂಬರ್ಸೇ ಹೇಳುತ್ತೆ. ಸರ್, ಅದೇ ರೀತಿ ಯೋಜನೆಗಳ ಅನುಷ್ಠಾನದಲ್ಲಿ ಅಧಿಕಾರಿಗಳ ಸಹಕಾರ ಹೇಗಿದೆ, ಯಾವುದು ಅಡೆತಡೆಗಳಾಗ್ತಾ ಇದೆ? ಮೊದಲಿಗೆ ನಾವು ಸ್ಟಾರ್ಟ್ ಮಾಡಿದಾಗ ಏನು ನಮ್ಮ ಕಮಿಟಿ ಬಂದು ಅದು ಮಾಡಿದಾಗ ಒಂದಷ್ಟು ಕೆಲವು ಗೊಂದಲಗಳಿದ್ದು ಮಾಹಿತಿ ಪಡೆಯುವಲ್ಲಿ ಅಥವಾ ಇಂಪ್ಲಿಮೆಂಟೇಷನ್ ಪಾರ್ಟಲ್ಲಿ. ಹೆಚ್ಚು ಕಮ್ಮಿ ಈಗ ಈ ಜೂನ್ ಬಂದರೆ ನಾವು ಅಧಿಕಾರಕ್ಕೆ ಬಂದು 1 ವರ್ಷ ಆಗುತ್ತೆ. ಬಟ್ ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಕೂಡ ತುಂಬ ಸಹಕಾರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಫುಡ್ ಡಿಪಾರ್ಟ್ಮೆಂಟಲ್ಲಿ ಇನ್ನೂ ಒಂದಷ್ಟು ಗೊಂದಲಗಳಿದ್ದಾವೆ. ಅದು ಡಿಸ್ಟ್ರಿಬ್ಯೂಷನ್ ರಿಲೇಟೆಡ್ ವಿಚಾರದಲ್ಲಿ ಮಾತ್ರ. ಅದು ಬಿಟ್ಟರೆ ಬೇರೆ ವಿಚಾರಗಳಲ್ಲೆಲ್ಲ ಸರಿಯಾದ ಹಾದಿಯಲ್ಲಿ ನಡೀತಾ ಇದ್ದಾವೆ. ಸೊ ಈ ಗ್ಯಾರಂಟಿಗಳ ಬಗ್ಗೆ ಜನರಿಗೆ ಮಾಹಿತಿ ತಲುಪಿಸುವಲ್ಲಿ ನಿಮ್ಮ ಸಮಿತಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಿದೆ ಸರ್?
ಈಗ ನಾವು ನೋಡಿ, ಈಗ ಭಾಳಷ್ಟು ಅರಿವು ಮೂಡಿಸೋ ಕಾರ್ಯಕ್ರಮ ಅಂತ ಮಾಡ್ತಾಯಿದ್ದೀವಿ. ಕೆಲವು ಪಂಚಾಯಿತಿ ವೈಸ್ ಏನು ಮಾಡ್ತೀವಿ, ಈ ನಮ್ಮ ಸಂಘ ಸಂಸ್ಥೆಗಳು, ಹೆಣ್ಣು ಮಕ್ಕಳ ಸಂಘ ಸಂಸ್ಥೆಗಳಿರ್ಬೋದು, ಅಥವಾ ಏನು ನಮ್ಮ CDPO ಡಿಪಾರ್ಟ್ಮೆಂಟ್ ಕಡೆಯಿಂದ ಅಂಗನವಾಡಿಯವರು ಇರ್ಬೋದು, ಅಥವಾ ಆಶಾ ಕಾರ್ಯಕರ್ತರು, ಇವರೆಲ್ಲರೂ ಕೂಡ ಬೆನಿಫಿಷರೀಸೇ. ಬಸ್ಸಲ್ಲಿ ಹೋಗೋರು ಕೂಡ ಬೆನಿಫಿಷರೀಸೇ. ಇನ್ನು ಕೆಲವರು ಗೃಹಲಕ್ಷ್ಮಿ ಪಡೆಯೋರು ಇದ್ದಾರೆ, ಇನ್ನು ಕೆಲವರು ಬೇರೆ. ಎಲ್ಲರೂ ಕೂಡ ಹೆಣ್ಮಕ್ಳ ಅಂದಮೇಲೆ ಎಲ್ಲರೂ ಬೆನಿಫಿಷರಿ ಇರ್ತಾರೆ. ವಿಶೇಷವಾಗಿ ಅವ್ರನ್ನ ಕರೆದು ಈ ಒಂದು ಸೌಲಭ್ಯವನ್ನು ಹೇಗೆ ಪಡಿಬೇಕು, ಅಕಸ್ಮಾತ್ ಪಡೆದಿಲ್ಲ ಅಂದರೆ ಏನು ತೊಂದರೆ ಆಗಿದೆ, ಆ ತೊಂದರೆನ ಸಂಬಂಧಪಟ್ಟ ಡಿಪಾರ್ಟ್ಮೆಂಟಲ್ಲಿ ಅಲ್ಲೇ ಫೋನ್ ಮಾಡಿ ಇಂಥವ್ರದ್ದು ಪ್ರಾಬ್ಲಮ್ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಿಸಿ ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲೇ ಸಾಲ್ವ್ ಮಾಡ್ತಾ ಹೋಗ್ತಾ ಇದ್ವಿ. ಸೊ ಅದೇ ರೀತಿ ಈ ಬಡವರಿಗಾಗಿ ತಂದ ಯೋಜನೆಗಳು ನಿಜವಾಗಿಯೂ ಬಡವರಿಗೆ ತಲುಪುತ್ತಿವೆಯಾ? ಮಧ್ಯವರ್ತಿಗಳ ಪಾತ್ರ ಏನಾದರೂ ಇದೆಯಾ ಅದರಲ್ಲಿ? ಇದು ಖಂಡಿತ ಒಳ್ಳೆಯ ಪ್ರಶ್ನೆ ಕೂಡ. ಈಗ ಬಂದಿರೋದೇ ಅದೇ ವಿಚಾರ. ಪಂಚ ಗ್ಯಾರಂಟಿಗಳ ವಿಚಾರ ಏನು ನಡೀತಾ ಇದೆ ಅದು ನೇರವಾಗಿ ಬೆನಿಫಿಷರಿಗೆ ಹೋಗ್ತಾ ಇರೋದ್ರಿಂದನೇ ಪ್ರಾಬ್ಲಮ್ ಆಗಿರೋದಿದೆ. ಇಲ್ಲಿ ಯಾರೂ ಮಧ್ಯವರ್ತಿಗಳೇ ಇಲ್ಲ. ನೇರವಾಗಿ ಈಗ ಗೃಹಲಕ್ಷ್ಮಿನ ತಗೊಳ್ಳಿ, ನೀವು ನೇರವಾಗಿ ಫಲಾನುಭವಿಯ ಅಕೌಂಟ್ ಒಳಗೆ ಹೋಗುತ್ತೆ. ಮತ್ತು ಬಸ್ ಶಕ್ತಿ ಯೋಜನೆ ಏನಿದೆ, ನೇರವಾಗಿ ಅವ್ರು ಬಸ್ ಹತ್ಬಿಟ್ಟು ಯುಟಿಲೈಸ್ ಮಾಡ್ಕೊತಿದ್ದಾರೆ. ಮತ್ತು ಪವರ್ ಏನು ನಮ್ಮ ಬೆಸ್ಕಾಮ್ ಇದೆ, ಬೆಸ್ಕಾಮ್ ಅವರ ಬಿಲ್ಲು ತಕ್ಕಂಗೆ 200 ಯೂನಿಟ್ಸ್ವರೆಗೂ ಯಾರು ಎಲಿಜಿಬಲ್ ಇದ್ದಾರೆ ಅವ್ರಿಗೆ ಫುಲ್ ಫ್ಲೆಜ್ ಆಗಿ ಅದರದ್ದು ಅವಕಾಶ ಸಿಗ್ತಾ ಇದೆ. 200 ಯೂನಿಟ್ಸ್ ಮೇಲ್ಗಡೆ ಇರೋವಂಥದ್ದವ್ರಿಗೆ ಚಾರ್ಜಸ್ ಆಗ್ತಾ ಇದೆ. ಅದೇ ರೀತಿ ಯುವ ನಿಧಿ ಯಾರು ಅಪ್ಲೈ ಮಾಡಿದ್ದಾರೆ, ಫಾರ್ ಎಕ್ಸಾಂಪಲ್ ಯುವ ನಿಧಿಯಲ್ಲಿ ಮುಳುಬಾಗಲಿನಲ್ಲಿ 991 ಜನ ಅಪ್ಲೈ ಮಾಡಿದ್ದಾರೆ. ಅದರಲ್ಲಿ ಡಿಗ್ರಿ ಹೋಲ್ಡರ್ಸ್ 977 ಜನ, ಡಿಪ್ಲೊಮಾ ಹೋಲ್ಡರ್ಸ್ 14 ಜನ. ಎಲ್ಲ ಇಲಾಖೆಯಲ್ಲೂ ಕೂಡ ಖಂಡಿತ ಏನಾದ್ರು ತೊಂದರೆ ಇದ್ದಲ್ಲಿ ನಮ್ಮ ಫೋನ್ ನಂಬರ್ ಎಲ್ರಿಗೂ ಕೂಡ ಪ್ರೊವೈಡ್ ಮಾಡಿದ್ವಿ. ಅವ್ರಿಗೆ ನಮ್ಮ ಈಗ ಎಸ್ಪೆಷಲಿ ಗೃಹಲಕ್ಷ್ಮಿಯವ್ರು ಯಾರದೇ ಇರಲಿ ನನ್ನ ನಂಬರ್ಗೆ ಅವ್ರ ರೇಷನ್ ಕಾರ್ಡ್ನ ಫೋಟೋ ಹಾಕ್ತಾರೆ, ಈಗ ವಾಟ್ಸಪ್ ಕಳಿಸ್ತಾರೆ. ಅದನ್ನು ಇಮಿಡಿಯೇಟಾಗಿ ತಿಳ್ಕೊಂಡು ಏನಾಗ್ತಿದೆ ಅನ್ನೋದನ್ನು ಅವ್ರಿಗೆ ಮಾಹಿತಿನ ಕೊಡ್ತೀವಿ. ಸರ್, ಅದೇ ರೀತಿ ನಿಮ್ಮ ಮುಳಬಾಲ್ ತಾಲೂಕಿನಲ್ಲಿ ಎಷ್ಟು ಜನರಿಗೆ ಈ ಯೋಜನೆಗಳ ಲಾಭ ಸಿಕ್ಕಿದೆ, ಅಂಕಿಅಂಶಗಳಿಗೆ ಹೇಳ್ಬೋದಾ? ಖಂಡಿತ ಹೇಳ್ಬೋದು. ನೋಡಿ, ಗೃಹಲಕ್ಷ್ಮಿಯಲ್ಲಿ ಹೆಚ್ಚು ಕಮ್ಮಿ 98.18% ಅಂದರೆ ಸುಮಾರು 59,606 ಜನಕ್ಕೆ ಇದರ ಈ ಯೋಜನೆ ಅವರಿಗೆ ತಲುಪ್ತಾ ಇದೆ. ಗೃಹಲಕ್ಷ್ಮಿ ನಮ್ಮಲ್ಲಿ 60,712 ಜನ ಏನು ರೇಷನ್ ಕಾರ್ಡ್ ಅವರು ಅದಕ್ಕೆ ಸಂಬಂಧಪಟ್ಟವರು ಅಂದರೆ ಎಲಿಜಿಬಲ್ ಇದ್ದಾರೆ. ಅದರಲ್ಲಿ 59,606 ಜನ ಇದನ್ನು ಪಡ್ಕೊತಾ ಇದ್ದಾರೆ. ಇದರಲ್ಲಿ ಮೇಜರಾಗಿ ಅರ್ಬನ್ ಏನಿದೆ ಅಲ್ವಾ, ಇದು ಈ ಅರ್ಬನ್ ಭಾಗದ ಏನು ಜನ ಇದ್ದಾರೆ, ಹೆಣ್ಮಕ್ಳಿದ್ದಾರೆ, ಅವರು ಈ ಸೌಲಭ್ಯ ಹೆಚ್ಚು ಕಮ್ಮಿ 99.38% ಅಷ್ಟು ಪಡ್ಕೊತಾ ಇದ್ದಾರೆ. ಇನ್ನು ಕೇವಲ 0.6 ಚೇಂಜ್ ಅಷ್ಟೇ ಪಡ್ಕೊತಾರೆ. ಸ್ವಲ್ಪ ರೂರಲಲ್ಲಿ ಇದು ಕಂಪೇರ್ ಮಾಡಿದ್ರೆ ಕಮ್ಮಿ ಇದೆ, 97.88% ಪಡ್ಕೊತಾ ಇದ್ದಾರೆ. ಹಾಗೆ ನೀವು KSRTC ಹೋದಾಗ ಇಟ್ಸ್ ಕಾಮನ್, ಬಹುತ್ ರೂರಲ್ಗೆ ಅರ್ಬನ್ ಅನ್ನೋದು ಏನೂ ಇಲ್ಲ. ಇದರಲ್ಲಿ ಈಗಾಗಲೇ ಹೇಳಿದಾಗೆ 9 ಲಕ್ಷದ ಚಿಲ್ಲರೆವರೆಗೂ ಹೋದರು. ಈಗ ಈ ತಿಂಗಳಲ್ಲಿ ಏನು ಮಾರ್ಚ್ ತಿಂಗಳಲ್ಲಿ ಕೇವಲ 6,85,000 ಜನ ಇದನ್ನು ಇದುವರೆಗೂ ಅಂದರೆ ಆ್ಯಸ್ ಆ್ಯಂಡ್ ಡೇಟ್ ಇವತ್ತೇನು 27ನೇ ತಾರೀಕಿದೆ, ಇವತ್ತರೆಗೂ ಪಡ್ಕೊಂಡಿರೋದು 6,85,000 ಜನ ಇದ್ದಾರೆ. ಈ ತಿಂಗಳಲ್ಲಿ ಯಾಕೆ ಕಮ್ಮಿ ಆಗ್ತಾ ಇದೆ ಅಂದರೆ ಈಗ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ. PUC ಮಕ್ಕಳು ಎಕ್ಸಾಮ್ ಬರೆದಾದ್ಮೇಲೆ ಮನೇಲಿದ್ದಾರೆ. ಇನ್ನು ಕೆಲವರು ಎಕ್ಸಾಮ್ ಬರೋರಿದ್ದಾರೆ, ಅವ್ರೇನು ರೆಗ್ಯುಲರ್ ಎವ್ರಿ ಡೇ ಎಕ್ಸಾಮ್ಸ್ ಇರಲ್ಲ, ಆಲ್ಟರ್ನೇಟ್ 2 ಡೇಸ್ ಆದಮೇಲೆ ಎಕ್ಸಾಮ್ಸ್ ಇರೋ. ಅದರಿಂದ ಈ ತಿಂಗಳು ಸ್ವಲ್ಪ ಟ್ರಾವೆಲಿಂಗು ಕಮ್ಮಿ ಆಗ್ತಾ ಇದೆ. ಇನ್ನು ನೀವು ಬೆಸ್ಕಾಮ್ ವಿಚಾರಕ್ಕೆ ಬರೋದಾದರೆ ನೋಡಿ, ರೂರಲಲ್ಲಿ 20,945 ಇನ್ಸ್ಟಾಲೇಷನ್ಸ್ ಇದೆ, ಮೀಟರ್ ಇನ್ಸ್ಟಾಲೇಷನ್. ಅದರಲ್ಲಿ 19,000 ಚಿಲ್ಲರೆ ಜನ ಈ ಯೋಜನೆಯ ಅನುಕೂಲನ ಪಡ್ಕೊತಾ ಇದ್ದಾರೆ. ಅರ್ಬನಲ್ಲಿ 40,000 ಚಿಲ್ಲರೆ ಜನ ಇನ್ಸ್ಟಾಲೇಷನ್ಸ್ ಇದೆ. ಅದರಲ್ಲಿ 39,000 ಜನ, ಹೆಚ್ಚು ಕಮ್ಮಿ ಒಂದು 500 ಜನ ಅಷ್ಟೇ ಇಲ್ಲ. ಇನ್ನು ಮಿಕ್ಕಿದವ್ರು ಎಲ್ಲರೂ ಕೂಡ ಇದ್ರ ಯೋಜನೆಯನ್ನು ಪಡ್ಕೊತಾ ಇದ್ದಾರೆ. ಇಲ್ಲಿ ಸುಮಾರು ಸರಿ ನಾನು ಇದನ್ನ ಹೇಳಿದ್ದೀನಿ, ಮತ್ತೊಮ್ಮೆ ನಾನು ಪ್ರಸ್ತಾಪಿಸ್ತಾ ಇದ್ದೀನಿ. ಈ ಬೆಸ್ಕಾಮ್ ರಿಲೇಟೆಡ್ ಸ್ವಲ್ಪ ಇಶ್ಯೂಸ್ ಇದೆ. ಏನು ಇಶ್ಯೂಸ್ ಅಂದರೆ, ಆ ಯೋಜನೆಯನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿರೋ ಕಾರಣ. ಯೋಜನೆ ಹೇಗೆ ಅಂದರೆ, 2022ರ ಏನು ಬಿಲ್ ಇರುತ್ತೆ, ಅವ್ರದ್ದು ಇದು ಕರೆಂಟ್ ಬಿಲ್ ಇರುತ್ತೆ, ಅದರದ್ದು ಆ್ಯಾವರೇಜ್ ತೊಗೊಳ್ತಾರೆ. ಫಾರ್ ಎಕ್ಸಾಂಪಲ್, ಉದಾಹರಣೆಗೆ ನೀವೇ ತೊಗೊಳ್ಳಿ, ನೀವು 50 ಯೂನಿಟ್ ನಿಮ್ದು ಆ್ಯಾವ್ರೇಜ್ ಬರುತ್ತೆ 2022ರಲ್ಲಿ ಅಂದರೆ, ನಿಮಗೆ ಆ ಸ್ಕೀಮ್ ಜಾರಿ ಆದಾಗ 50 ಯೂನಿಟ್ಗೆ ನಿಮ್ಗೆ ಫ್ರೀ. 50 ಯೂನಿಟ್ ಮೇಲೆ 51 ಯೂನಿಟ್ ಬಂದರೆ ಆ 1 ಯೂನಿಟ್ಗೆ ಮಾತ್ರ ಚಾರ್ಜ್ ಮಾಡ್ತಾರೆ. ಇಲ್ಲಿ ಅಂಟಿಲ್ 200 ಯೂನಿಟ್ಸ್. ಆ 200 ಯೂನಿಟ್ಸ್ ನೀವು ಕ್ರಾಸ್ ಮಾಡಿದ್ರೆ ಅಂದರೆ ಎಂಟೈರ್ ಬಿಲ್ನ ನೀವು ಕಟ್ಟಬೇಕಾಗತ್ತೆ.
ಓಕೆ, ಅದೇ ನಿಮ್ದು ಆವ್ರೇಜ್ 200 ಯೂನಿಟ್ಸ್ ಇತ್ತು ಅಂದ್ಕೊಳ್ಳಿ ಲಾಸ್ಟ್ 2022 ನಿಮ್ಮ 200 ಯೂನಿಟ್ಸು ಫೀ ಬರುತ್ತೆ. ಈಗ ಏನು ಅನ್ಕೊಂಡ್ಬಿಟ್ಟಿದ್ದಾರೆ ಜನ ಅಂದರೆ 200 ಯೂನಿಟ್ ಫ್ರೀ ಅಲ್ವಾ, ನಮ್ಮದು ಓಡ್ತಾ ಇರೋದು 100 ಯೂನಿಟ್ ಬಂದಿದೆ ಆದರೂ ಚಾರ್ಜ್ ಬಂದಿದೆ ಅಂತ. ಅವರು ಮೊದಲು 50 ಯೂನಿಟ್ ಯೂಸ್ ಮಾಡ್ತಾ ಇರ್ತಾರೆ, ಈಗ ಯಾವಾಗ ಫ್ರೀ ಅಂದಿದ ತಕ್ಷಣ 50 ಯೂನಿಟ್ ಜಾಸ್ತಿ ಇನ್ಕ್ರೀಸ್ ಮಾಡ್ತಿದ್ದಾರಲ್ಲ, ಅದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಅದಾದಮೇಲೆ ಇನ್ನೊಂದಷ್ಟು ಇನ್ಕ್ರೀಸ್ ಮಾಡ್ತಾರೆ, 5% 10% ಎಕ್ಸ್ಟ್ರಾ ಯೂನಿಟ್ಸ್. ಅಂದರೆ ಈಗ 50 ಯೂನಿಟ್ಸ್ ಮಾಡ್ತಾ ಇದ್ರೆ 10% ಆಫ್ 50 ಯೂನಿಟ್ಸ್ ಅಡಿಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ. ಸೊ ಹಂಗಾಗಿ ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಇದೊಂದು ಕ್ಲಾರಿಟಿಯಾಗಿ ಬೆನಿಫಿಷರೀಸ್ ತಿಳ್ಕೊಬೇಕು. ಇದ್ರ ಬಗ್ಗೆ ಭಾಳಷ್ಟು ಸರಿ ನಾವು ಹಳ್ಳಿಗಳಲ್ಲಿ ಹೋದಾಗ ಕಾರ್ಯಕ್ರಮ ರೂಪಿಸಿ ಭಾಳಷ್ಟು ಸರಿ ಇದನ್ನು ಹೇಳಿದ್ದೀನಿ. ಮೊದಲಿಗಿದ್ದಷ್ಟು ಗೊಂದಲ ಈಗಿಲ್ಲ ಅನ್ಸುತ್ತೆ ಸರ್. ಅದೇ ರೀತಿ ಕೆಲವು ಜನರಿಗೆ ಯೋಜನೆ ಸಿಗದೇ ಇರುವ ಬಗ್ಗೆ ದೂರುಗಳು ಬರುತ್ತಿವೆಯಾ ನಿಮ್ಮ ಖಂಡಿತ. ಅವುಗಳನ್ನು ಹೇಗೆ ಪರಿಹರಿಸ್ತಾ ಇದ್ದೀವಿ? ಈಗ ಮೇಜರ್ ನಮಗೆ ಬರೋವಂಥ ದೂರ ಯಾವುದು ಅಂದರೆ, ಒಂದು ಮೊದಲನೇ ಗೃಹಲಕ್ಷ್ಮಿ. ಕಾರಣ ಏನಂದರೆ ಕೆಲವರು ಈಗ ಬೇರೆ ಲೈಕ್ ಪಿನ್ ಕೇರ್ ಅದು ಇದು ಫೈನಾನ್ಷಿಯಲ್ ಇದರಿಂದ ಏನು ಮಾಡ್ತಾರೆ, ಲೋನ್ಸ್ ತೊಗೊಳ್ಳೋವಾಗ ಏನು ಮಾಡ್ತಾರೆ, ಅವ್ರ ಆಧಾರ್ ಕಾರ್ಡ್ ಎಂಟ್ರೀಸು ಚೇಂಜ್ ಮಾಡಿಬಿಡ್ತಾರೆ. ಆವಾಗ ಅವ್ರು ರೆಗ್ಯುಲರ್ ಅಕೌಂಟ್ ಏನು ಮೊದಲು ಕೊಟ್ಟಿರ್ತಾರಲ್ಲ ಅದರಲ್ಲಿ ಚೆಕ್ ಮಾಡ್ತಾ ಇರ್ತಾರೆ, ಅದಕ್ಕೆ ಬೀಳ್ತಾ ಇರಲ್ಲ. ಇವ್ರು ಯಾವ್ದು ಆಧಾರ್ ಕಾರ್ಡ್ ಸೀಡಿಂಗ್ ಆಗುತ್ತೋ ಅದು ಕೊಟ್ಟೋಗಿರುತ್ತೆ, ಅವ್ರಿಗೆ ಗೊತ್ತಾಗಿರಲ್ಲ. ಸೊ ಅಂಥ ಕಂಪ್ಲೇಂಟ್ಸು ಮೇಜರ್ ಆಗಿ ಬರ್ತವೆ. ಅದಾದಮೇಲೆ ಕೆಲವ್ರಿಗೆ ಇದುವರೆಗೂ ಬರ್ತಾ ಇತ್ತು, ಈಗ ಬರ್ತಾ ಇಲ್ಲ ಅಂತ ಬರುತ್ತೆ. ಕಾರಣ ಏನಾಗುತ್ತೆ ಅಂದರೆ ಅವ್ರಿಗೆ ಗೊತ್ತಿಲ್ಲದೆ ಪಾಪ ಅವ್ರ ಮಕ್ಕಳು ಯಾರ್ದು GST ನಂಬರು ಅಥವಾ IT ಪೇ ಮಾಡಿರೋದು ಏನಾರು ಆದಾಗ ಕೂಡ ಮಧ್ಯದಲ್ಲಿ ಬ್ರೇಕ್ ಆಗುತ್ತೆ. ಅದು ಭಾಳ ಕಮ್ಮಿ, ಇಟ್ಸ್ ಆಲ್ಮೋಸ್ಟ್ ಲೈಕ್ 2%, 2.18% ಅಷ್ಟೇ. ಅದು ಬಿಟ್ಟರೆ ಮ್ಯಾಕ್ಸಿಮಮ್ ಇವ್ರಿಗೆ ರೀಚ್ ಆಗ್ತಾಯಿದೆ. ಅವ್ರು ಏನಿದೆ ನಮ್ಮ ನಂಬರ್ಗೆ ಅವರ ಪ್ರಾಬ್ಲಮ್ನ ಮೆಸೇಜ್ ಮಾಡ್ತಾರೆ. ಖಂಡಿತ ಇಮಿಡಿಯೇಟ್ ಅದನ್ನು ನಾವು ಏನು ಸರ್ಟನ್ ಡಿಪಾರ್ಟ್ಮೆಂಟ್ ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಚೆಕ್ ಮಾಡಿಬಿಟ್ಟು ಅವ್ರಿಗೆ ಮಾಹಿತಿಯನ್ನು ಕಳಿಸ್ಕೊಡ್ತೀವಿ. ಅದೇ ರೀತಿ ಗ್ಯಾರಂಟಿ ಯೋಜನೆಗಳ ಮೇಲೆ ವಿರೋಧ ಪಕ್ಷಗಳು ಮಾಡುವ ಟೀಕೆಗಳಿವೆ, ನಿಮ್ಮ ಉತ್ತರ ಏನು ಸರ್? ವಿರೋಧ ಪಕ್ಷಗಳಿಗೆ ಪ್ರಾಬ್ಲಮ್ ಒಂದೇ, ಜನಗಳಿಗೆ ದುಡ್ಡು ನೇರವಾಗಿ ಹೊಟ್ಟೋಗ್ತಾ ಇದೆಯಲ್ಲ. ಅದು ಏನು ಶಾಸಕರಿದ್ದಾರೆ ಅವ್ರಿಗೆಲ್ಲ ಬಂದು ಹೋಗಿದ್ರೆ ಚೆನ್ನಾಗಿತ್ತು. ಇಲ್ಲಿ ಯಾವುದೇ ಬ್ರೋಕರ್ ಆಗಲಿ ಇಲ್ಲ ಅಥವಾ ಇನ್ಯಾರು ಇದಿಲ್ಲ, ನೇರವಾಗಿ ಜನಗಳಿಗೆ ಡೆಬಿಟ್ ಆಗ್ತಾ ಇದೆ. ಸೊ ಅದು ಜೊತೆಗೆ ಏನಾಗ್ತಾ ಇದೆ, ಅವ್ರು ಹೇಳೋದು ಏನಂದರೆ ಜನಗಳಿಗೆ ದುಡ್ಡು ಹೊಟ್ಟೋಗ್ತಾ ಇದೆ, ಸೋಮಾರಿಗಳಾಗ್ಬಿಡ್ತಿದ್ದಾರೆ. ಅದು ಖಂಡಿತ ಅದಲ್ಲ. ಈ ಗೃಹಲಕ್ಷ್ಮಿದು 2,000 ರೂಪಾಯಿ ಫಲಾನುಭವಿಗಳಿಗೆ ಹೋದಾಗ ಅವ್ರು 2,000 ರೂಪಾಯಿ ಎಲ್ಲೋ ಇಟ್ಕೊಂಡು ಇರೋದಿಲ್ಲ, ಅದನ್ನು ಏನೋ ಒಂದಕ್ಕೆ ಬಳಕೆ ಮಾಡಬೇಕು. ಫಾರ್ ಎಕ್ಸಾಂಪಲ್ ದಿನಸಿಗಳು ತೊಗೊಳೋದಿರ್ಬೋದು, ಅಥವಾ ಇನ್ನೇನೋ ಮನೆಗೆ ಅವಶ್ಯಕತೆ ಇರೋಂಥ ಸಾಮಾನುಗಳು ತೊಗೊಳೋದಿರ್ಬೋದು, ಅಥವಾ ಇನ್ನೇನೋ ಬಟ್ಟೆ ತೊಗೊಳೋದಿರ್ಬೋದು. ಇವೆಲ್ಲ ತೊಗೊಂಡಾಗ ಆ ಸಂಬಂಧಪಟ್ಟ ಮೆಟೀರಿಯಲ್ಸ್ ಏನಿದೆ ಅದಕ್ಕೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ ತಾನೇ. ಡಿಮ್ಯಾಂಡ್ ಇನ್ಕ್ರೀಸ್ ಆದಾಗ ಆಟೋಮೆಟಿಕ್ ಅಲ್ಲಿ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ ತಾನೇ. ಪ್ರೊಡಕ್ಷನ್ ಜಾಸ್ತಿ ಆದಾಗ ಎಂಪ್ಲಾಯ್ಮೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ ತಾನೇ. ಅಟ್ ದ ಸೇಮ್ ಟೈಮ್ ಏನು ಈ ದುಡ್ಡಿದೆ, ಈ ದುಡ್ಡು ಕಂಪ್ಲೀಟ್ ಟ್ರಾನ್ಸಾಕ್ಷನಲ್ಲಿ ಬರುತ್ತೆ. ನಾ ಏನು ಪರ್ಚೇಸ್ ಮಾಡೋವಾಗ GST ಅಥವಾ ಟ್ಯಾಕ್ಸಸ್ ಏನಿದೆ ಅದು ನೇರವಾಗಿ ಸರ್ಕಾರಕ್ಕೆ ಹೋಗುತ್ತೆ. ಈಗ ನೀವು GDP ಕರ್ನಾಟಕದ GDPಗೂ ಬೇರೆ ಸ್ಟೇಟ್ GDPಗೂ ವ್ಯತ್ಯಾಸ ತೊಗೋಬೋದು ನೀವು. ಕರ್ನಾಟಕದ GDP ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲೂ ಕೂಡ ಬೇರೆ ಸ್ಟೇಟ್ಗೂ ನಮ್ಮ ಸ್ಟೇಟ್ ಭಾಳ ಸುರಕ್ಷಿತವಾಗಿದೆ ಎಕನಾಮಿ ರಿಲೇಟೆಡ್ ಇಶ್ಯೂಸಲ್ಲಿ. ಅದೇ ರೀತಿ ಈ ಯೋಜನೆಗಳನ್ನು ರಾಜಕೀಯ ಪ್ರಚಾರಕ್ಕೆ ಬಳಸಲಾಗುತ್ತಿದೆ ಅನ್ನೋ ಆರೋಪಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್? ಈಗ ಕಾಂಗ್ರೆಸ್ ಗೌರ್ಮೆಂಟ್ 2023ರಲ್ಲಿ ಬಂದು ಏನು ಮೊದಲನೇದು ನಮ್ಮದು ಅಜೆಂಡಾ ಏನಿತ್ತು, ಈ ಥರದ ಕಾರ್ಯಕ್ರಮಗಳು ನಿಮ್ಗೆ ಕೊಡ್ತೀವಿ, ನಮ್ಗೆ ಅವಕಾಶ ಕೊಟ್ಟರೆ ಅನ್ನೋ ನಿಟ್ಟಿನಲ್ಲಿ ಬಂದಿದ್ದೀವಿ. ನಮ್ಮ ಸರ್ಕಾರ ಬಂದಾದ ಮೇಲೆ ಖಂಡಿತ ನಾವು ಏನು ಹೇಳಿದ್ದೀವಿ ಅದರ ಪ್ರಕಾರ ಯೋಜನೆಗಳನ್ನ ರೂಪಿಸಿ ಜನಗಳಿಗೆ ಮುಟ್ಟೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಖಂಡಿತ ಇದನ್ನು ರಾಜಕೀಯವಾಗಿ ಯೂಸ್ ಮಾಡಲ್ವಾ? ನಾವು ಬಂದ ಮೇಲೆ ನಿಮ್ಗೆ ಹೇಳಿದ ಮಾತನ್ನ ನಾವು ನಡ್ಕೊತಾ ಇದ್ದೀವಿ, ದಯವಿಟ್ಟು ನಮಗೆ ಮತ್ತೊಮ್ಮೆ ಅವಕಾಶ ಕೊಡಿ ಅಂತ ಕೇಳೋದ್ರಲ್ಲಿ ತಪ್ಪೇನಿದೆ? ರಾಜಕೀಯ ಏನಿದೆ ಇದರಲ್ಲಿ? ರಾಜಕೀಯ ಪಕ್ಷ ತಾನೇ ನಾವು, ಇದನ್ನು ಕೇಳೋದ್ರಲ್ಲಿ ತಪ್ಪೇನಿದೆ? ಅದೇ ರೀತಿ ಮಹಿಳೆಯರಿಗೆ ನೀಡುತ್ತಿರುವ ಗೃಹಲಕ್ಷ್ಮಿ ಯೋಜನೆಯ ಪರಿಣಾಮ ಹೇಗಿದೆ ತಾಲೂಕಲ್ಲಿ? ಕುಟುಂಬದಲ್ಲಿ ಬದಲಾವಣೆ ಕಂಡಿದೆಯಾ ಅಂತ? ಸರ್, ಈಗ ಭಾಳಷ್ಟು ನಾವು ಕೇಸ್ ಸ್ಟಡೀಸ್ನ ಕೂಡ ಮಾಡಿದ್ದೀವಿ. ಉದಾಹರಣೆಗೆ ನಮ್ಮ ಮುಳಬಾಗಲಿನಲ್ಲಿ ಒಬ್ಬರು SCಗೆ ಸಂಬಂಧಪಟ್ಟ ಹೆಣ್ಮಗು ಇದ್ದಾರೆ. ಅವರು ಏನು 2,000 ಬಂದಿತ್ತು ಅದನ್ನು ಒಂದು 50,000 ಆಗೋವರೆಗೂ ಇಟ್ಕೊಂಡಿದ್ರು. ಆ 50,000ದಲ್ಲಿ ತೆಂಗಿನ ಸಸಿಗಳನ್ನ ತಂದು ನೆಟ್ಟಿದ್ದಾರೆ. ಬೇಕಾದ್ರೆ ನಾವು ಆ ಸ್ಪಾಟ್ಗೆ ಹೋಗೋಣ, ನಿಮ್ಗೆ ವಿಡಿಯೋಸ್ ಇದಕ್ಕೆ ಬೇಕಾದ್ರೆ ಕಳಿಸ್ಕೊಡ್ತೀನಿ. ಇವತ್ತು ಆ ತೆಂಗಿನ ಸಸಿಗಳು ಏನು 2023 ಅದಾದಮೇಲೆ ಒಂದು 6 ತಿಂಗಳಿಗೋ ಏನೋ ಅವರು ತೊಗೊಂಡು ಒಂದೇ ಸರಿ ಹಾಕಿಲ್ಲ, ಹಾಗಾಗಿ 10 ಗಿಡ 15 ಗಿಡ ಹಂಗೆ ತೊಗೊಂಡು ಹಾಕಿದ್ದಾರೆ. ಇವತ್ತಿನೇನು ಹತ್ತಿರದಲ್ಲಿ ಅದು ಫ್ರೂಟಿಂಗ್ ಆಗೋ ಸ್ಟೇಜ್ಗೆ ಬಂದಿದೆ. ಮತ್ತು ಇನ್ನೂ ಒಂದು ಇನ್ಸ್ಟಾಲ್ಮೆಂಟ್ ಅವ್ರಿಗೆ ದುಡ್ಡು ಬಂದಾದಮೇಲೆ ಅವ್ರ ಪಾಪ ಮತ್ತೆ ಆ ಗಿಡಗಳನ್ನ ತಂದು
ಮತ್ತೆ ಉಣ್ತಾ ಇದ್ದಾರೆ. ಇದೊಂದು ಎಕ್ಸಾಂಪಲ್ ಅಷ್ಟೇ ಹೇಳ್ತಾ ಇದ್ದೀನಿ. ಈ ಥರದ್ದು ಭಾಳಷ್ಟು ಕೆಲಸಗಳಿದೆ. ಈಗ ಹೂವು ಮಾರುವಂಥವ್ರು ಇದ್ದಾರೆ. ಹೂವು ಮಾರುವಂಥವ್ರಿಗೆ ಏನು ಈಗ 2,000 ಬರ್ತಾ ಇದೆ, ಅದು ಎಷ್ಟು ಅನುಕೂಲ ಆಗಿದೆ ಆ 2,000 ಅನ್ನೋದು ಅವ್ರನ್ನ ಕೇಳಿದಾಗ ಮಾತ್ರ ಗೊತ್ತದ್ದು. ಒಂದು. ಎರಡನೇದು ನೋಡಿ, ನಿಮ್ಗೆ ಮುಖ್ಯವಾದ ಉದಾಹರಣೆ ಕೆಲವು ನಾನು ಮಾತಾಡಿಸಿದಾಗ ಹೇಳ್ತಿದ್ದೀನಿ. ಈಗ ನಮ್ಮ ಹಳ್ಳಿಯಿಂದ ಪ್ರೈವೇಟ್ ಸ್ಕೂಲ್ಗೆ ಇಲ್ಲಿಗೆ ಬರ್ತಾರೆ. ಅವ್ರಿಗೆ ಏನೋ ಒಂದು 10,000 ಸಂಬಳ ಕೊಡ್ತಿರ್ಬೋದಾ? 10,000 ಅವ್ರಿಗೆ ಸಂಬಳ ಕೊಟ್ಟಾಗ ಈಗ ಈ ಕಡೆಯಿಂದ ಬರೋಕ್ಕೆ 25 ರೂಪಾಯಿ ಇರುತ್ತಾ ಟಿಕೆಟ್ ಚಾರ್ಜು? ಎಲ್ಲಿಂದ? ಆ ಊರೂರಿಂದ ಮುಳುಬಾಗಿಲಿಗೆ ಬರೋಕ್ಕೆ. ಬಂದು ಹೋಗೋದಕ್ಕೆ 50 ರೂಪಾಯಿ ಆಗುತ್ತೆ ಸರ್. 50 ರೂಪಾಯಿ ಇಂಟು 24 ಡೇಸ್ ತೊಗೊಳ್ಳಿ ಸರ್, 6 ಡೇಸ್ ಹಾಲಿಡೇಸ್. ಎಷ್ಟಾಯಿತು ಸರ್ ದುಡ್ಡು? ಆ ದುಡ್ಡಲ್ಲಿ ಉಳಿತಾ ಇಲ್ವಾ ಸರ್? ಸೊ ಅದು ಅವ್ರ ಡೈರೆಕ್ಟ್ಲಿ ಅವ್ರಿಗೆ ದಿನನಿತ್ಯದ ಇದಕ್ಕೆ ಉಪಯೋಗ ಆಯ್ತಾ ಇಲ್ವಾ ಸರ್? ಆ ಥರ 10,000 ಸ್ಯಾಲ್ರಿ, ನೀವು 50,000 ಸ್ಯಾಲ್ರಿ ಬರೋರ್ಗೆ ನಾಟ್ ಎ ಮ್ಯಾಟರ್, ಬಟ್ 10,000 ಸ್ಯಾಲ್ರಿ ಬರೋರಿಗೆ ದೊಡ್ಡ ವಿಚಾರನೇ ಅಲ್ವಾ ಸರ್? ಬಟ್ ಪ್ರಗತಿ ಕಾಣ್ತಾ ಇದೆ, ಖಂಡಿತ ಕಾಣ್ತಾ ಇದೆ ಸರ್. ಅದೇ ರೀತಿ ಈ ಒಂದು ಗ್ಯಾರಂಟಿ ಯೋಜನೆಗಳ ಇದರಲ್ಲಿ ಯುವಕರಿಗೆ ಈ ಯೋಜನೆಗಳಿಂದ ಏನಾದರೂ ಪ್ರಯೋಜನವಾಗಿದೆಯಾ ಅಂತ ನಮ್ಮ ಪ್ರಶ್ನೆ. ಓಕೆ, ಯುವಕರುಗಳಿಗೋಸ್ಕರ ಒಂದು ಯುವ ನಿಧಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಅದ್ರ ಉದ್ದೇಶ ಏನು ಅಂದರೆ, ಅವರು ಏನು ಅವರ ಡಿಗ್ರಿ ಅಥವಾ ಡಿಪ್ಲೊಮಾ ಕಂಪ್ಲೀಟ್ ಮಾಡಾದಮೇಲೆ ಖಾಲಿಯಾಗಿ ಇದ್ದರೆ ಮನೆಯಲ್ಲಿ ಪಾಪ ಅವರು ಸಣ್ಣ ಪುಟ್ಟ ವಿಚಾರಗಳಿಗಿರ್ಬೋದು, ಅಥವಾ ರೆಸ್ಯೂಮ್ ಕಳಿಸೋದಕ್ಕಿರ್ಬೋದು, ಅಥವಾ ಇನ್ನೇನಕ್ಕೂ ಇರ್ಬೋದು, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಟೈಫಂಡ್ ಅಂತ ಏನು ಡಿಗ್ರಿ ಹೋಲ್ಡರ್ಸ್ಗೆ 3,000 ಕೊಟ್ಟಿದ್ದೀವಿ. ಮತ್ತು 1,500 ರೂಪೀಸ್ ಡಿಪ್ಲೊಮೋದಾರರಿಗೆ ಬರ್ತಿದ್ದಾರೆ. ಅಂದರೆ ಅವ್ರಿಗೇನೋ ಒಂದು ಅಶ್ಯೂರೆನ್ಸ್ ಅನ್ನೋದಿದೆ. ನಾವೀಗ 2 ವರ್ಷದಲ್ಲಿ ಹುಡ್ಕೊಳ್ಳೋದಕ್ಕೆ ಅವ್ರಿಗೇನೋ 3,000 ಪರ್ ಮಂತ್ ಬಂತಿದೆ ಅಂದರೆ, ಅಟ್ಲೀಸ್ಟ್ ಅವ್ರು ಇಂಟರ್ವ್ಯೂಸ್ ಅಟೆಂಡ್ ಮಾಡೋದಕ್ಕೆ, ಅಥವಾ ಬಯೋಡೇಟಾಸ್ ಸಬ್ಮಿಟ್ ಮಾಡೋದಕ್ಕೋ, ಅಥವಾ ಇನ್ನೇನೋ ಕಮ್ಯುನಿಕೇಷನ್ ಪರ್ಪಸ್, ಟ್ರಾವೆಲಿಂಗ್ ಪರ್ಪಸ್, ಖಂಡಿತ ಏನೋ ಸ್ವಲ್ಪ ಅಳಿಲು ಸೇವೆ ಆದರೂ ಆಗ್ತಾ ಇದೆಯಲ್ಲ. ಸೊ ಖಂಡಿತ ಆ ನಿಟ್ಟಿನಲ್ಲಿ ಅವ್ರಿಗೆ ಅನುಕೂಲ ಆಗ್ತಿದೆ ಅಂತ ಹೇಳಿ ಬಯಸ್ತೀನಿ. ಅದೇ ರೀತಿ ಯೋಜನೆಗಳ ಅನುಷ್ಠಾನದಲ್ಲಿ ಭ್ರಷ್ಟಾಚಾರ ನಡೆಯುತ್ತಿದೆಯಾ ಅನ್ನೋ ಆರೋಪಗಳಿವೆ. ನಿಮ್ಮ ಪ್ರತಿಕ್ರಿಯೆ? ಈಗ ನಾನು ಕ್ಲಾರಿಟಿಯಾಗಿ ಹೇಳೋದು, ಯಾವಾಗ ಡೈರೆಕ್ಟಾಗಿ ಬೆನಿಫಿಷರಿಗೆ ಡೆಪಾಸಿಟ್ ಆಗ್ತಿದೆ ಅಂದರೆ ಎಲ್ಲಿ ಭ್ರಷ್ಟಾಚಾರ ಆಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಎಲ್ಲಿ ಭ್ರಷ್ಟಾಚಾರ ಎಲ್ಲಾಗ್ತಾ ಇದೆ, ಯಾವ ಪಾಯಿಂಟಲ್ಲಿ ಆಗ್ತಿದೆ ಅಂತ ಅದು ಹೇಳ್ಬೇಕಲ್ಲ. ಡೈರೆಕ್ಟಾಗಿ 2,000 ಅವ್ರ ಅಕೌಂಟ್ಗೆ ಹೋಗ್ತಾ ಇದೆ. ಡೈರೆಕ್ಟಾಗಿ ಅವರು ಬಸ್ ಯುಟಿಲೈಸ್ ಮಾಡ್ಕೊತಾ ಇದ್ದಾರೆ. ಬೆಸ್ಕಾಮ್ ಬಿಲ್ಸ್ ಏನಿದೆ ಅದ್ರ ಪಾಡ್ಗೆ ಅವರು ಎಷ್ಟು ಬರುತ್ತೆ ಯೂಸೇಜ್ ಮೇಲೆ ಕಟ್ತಾ ಇದ್ದಾರೆ. ಮತ್ತು ಯುವ ನಿಧಿ ಅವ್ರ ಅಕೌಂಟಿಗೆ ಡೈರೆಕ್ಟ್ ಬರ್ತಾ ಇದೆ. ಮತ್ತು ಎಲ್ಲಿ ಭ್ರಷ್ಟಾಚಾರ ಆಗೋದಕ್ಕೆ ಎಲ್ಲಿ ಅವಕಾಶ ಇದೆ? ಅದೇ ರೀತಿ ಗ್ರಾಮೀಣ ಪ್ರದೇಶಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಯೋಜನೆಗಳ ಅನುಷ್ಠಾನದಲ್ಲಿ ವ್ಯತ್ಯಾಸ ಇದೆಯಾ? ಅವೇರ್ನೆಸ್ ಕಮ್ಮಿ ಇದೆ ಸ್ವಲ್ಪ ಹಳ್ಳಿ ಇದರಲ್ಲಿ ಅಂತ ಹೇಳಿ ಬಯಸ್ತೀನಿ. ಯಾಕೆ ಅಂದರೆ ಈ ನಂಬರ್ಸ್ ಏನು ನಾವು ಪ್ರಗತಿ ಪರಿಶೀಲನೆ ಸಭೆ ಮಾಡಿದಾಗ ಆ ನಂಬರ್ಸ್ ನೋಡಿದಾಗ ಒಂದು 1% ಕಂಪೇರ್ ಟು ರೂರಲ್ಗೆ 1% ಅಥವಾ 2% ಅರ್ಬನ್ನಲ್ಲಿ ಯುಟಿಲೈಸೇಷನ್ ತುಂಬ ಚೆನ್ನಾಗಿದೆ. ಕಾರಣ ಏನು ಅಂದರೆ ಅವರು ಇಮಿಡಿಯೇಟ್ ಇದು ಅಕ್ಸೆಸಿಬಿಲಿಟಿ ಇರೋದ್ರಿಂದ, ಏನಾದ್ರು ತೊಂದರೆ ಇದಿರೋದ್ರಿಂದ ಅವ್ರು ಇಮಿಡಿಯೇಟ್ ಸರಿಪಡಿಸ್ಕೊತಾ ಇದ್ದಾರೆ. ರೂರಲಲ್ಲಿ ಏನಾಗ್ತಾ ಇದೆ, ಪಾಪ ಅವರು ಅಕೌಂಟ್ ಬುಕ್ ರೆಗ್ಯುಲರ್ ಚೆಕ್ ಮಾಡೋದಿಲ್ಲ. ಯಾವಾಗೋ ಬಂದಿಲ್ಲ ಅಂತ ಆದಮೇಲೆ 1 or 2 monthsಗೋ ಏನಕ್ಕೋ ಅವ್ರಿಗೆ ಇದು ಬಂದಾಗ ಆಮೇಲೆ ಚೆಕ್ ಮಾಡೋಕ್ಕೆ ಬರ್ತಾರೆ. ಸೊ ಅದು ಒಂದು ಇದರಿಂದ ಸ್ವಲ್ಪ ಕಂಪ್ಯಾರಿಟಿವ್ಲಿ ಅರ್ಬನ್ 1 or 2% ಕಮ್ಮಿ ಇದೆ. ಸೊ ಮುಂದಿನ ದಿನಗಳಲ್ಲಿ ಈ ಯೋಜನೆಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡಲು ನೀವು ಯಾವ ಕ್ರಮ ಕೈಗೊಳ್ತೀರಿ ಸರ್? ಈಗಾಗಲೇ ನಮ್ಮ ಏನು ಮಂತ್ಲಿ ನಾವು ಪ್ರಗತಿ ಪರಿಶೀಲನಾ ಸಭೆ ಮಾಡ್ತೀವಿ, ಇದನ್ನು ಡಿಸ್ಕಷನ್ ಮಾಡಿದ್ವಿ. ಏನು ಅಂದರೆ ಪಂಚಾಯಿತಿ ವೈಸು ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಅದು ಹೇಗೆ ಅಂದರೆ ಮನೆ ಮುಂದೆ ರಂಗೋಲಿ, ಮನೆಗೆ 5 ಗ್ಯಾರಂಟಿ ಅನ್ನೋ ಒಂದು ಇದರ ಸ್ಲೋಗನ್ ಮೇಲೆ ಹೋಗ್ತಾ ಇದ್ವಿ. ಅದ್ರ ಉದ್ದೇಶ ಏನು, ಹೆಣ್ಣು ಮಕ್ಕಳು ಏನಿದ್ದಾರೆ ಅವ್ರದ್ದೆಲ್ಲ ರಂಗೋಲಿ ಒಂದು ಕಾಂಪಿಟೇಷನ್ ನಾವು ಅವಕಾಶ ಮಾಡಿಕೊಡ್ತಾ, ಆ ಕಾಂಪಿಟೇಷನ್ ಆದಮೇಲೆ ಅವರು ಯಾರು ಒಳ್ಳೆ ರೀತಿಯಲ್ಲಿ ರಂಗೋಲಿ ಹಾಕಿರ್ತಾರೆ ಅವ್ರಿಗೆ ಒಂದು ಪ್ರಶಂಸೆ ಮಾಡಿ, ಅದಾದ ನಂತರ ಗ್ಯಾರಂಟಿ ಅನುಷ್ಠಾನ ಸಂಬಂಧಪಟ್ಟಂಗೆ ಏನು ಪಂಚ ಗ್ಯಾರಂಟಿಗಳಿದ್ದಾರೆ ಅದರ ಬಗ್ಗೆ ವಿಶೇಷ ಒಂದು ಸ್ಪೋಕ್ಸ್ ಪರ್ಸನ್ನು ಕರ್ಕೊಬರ್ತೀವಿ. ಅಂದರೆ ಗ್ಯಾರಂಟಿಗಳಿಂದ ಏನೇನು ಬದಲಾವಣೆ ಆಗ್ತವೆ, ಅದ್ರ ಜೊತೆಗೆ ಏನು ಸಂಘಗಳಿದ್ದಾವೆ, SHGs ಮುಖ್ಯವಾಗಿ ಅವರು ಇಲ್ಲಿ ಈ ತಾಲೂಕಿನಲ್ಲಿ ನಾವು ನೋಡಿದಾಗ ಏನಾಗ್ತಾ ಇದೆ, ಭಾಳಷ್ಟು ಜನ ಸೇವಿಂಗ್ಸು 10 ರೂಪೀಸು 20 ರೂಪೀಸ್ ಈ ಥರ 100 ರೂಪೀಸ್ ಎಷ್ಟು ಅದ್ರ ಅನುಗುಣವಾಗಿ ಸೇವಿಂಗ್ಸ್ ಮಾಡ್ತಾ ಇದ್ದಾರೆ. ಬಿಟ್ಟರೆ ಆ ಹಣನ ತೊಗೊಳ್ಳೋದು ಕಟ್ಟೋದು ಬಿಟ್ಟರೆ ಅದರ್ ದೆನ್ ದಟ್ ಎಂಟರ್ಪ್ರೈನರ್ಶಿಪ್ ಅನ್ನೋ ಕಾನ್ಸೆಪ್ಟು ಅವ್ರಿಗೆ ಬರ್ತಾ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಈಗಷ್ಟೇ ಒಂದು ಅಮ್ಮ ಕ್ಯಾಂಟೀನ್ ಅಂತಲೂ ಇಲ್ಲಿ ಓಪನ್ ಮಾಡಿದ್ರು.
ಇದು ಅಕ್ಕ ಕ್ಯಾಂಟೀನ್ ಓಪನ್ ಆಯಿತು. ಆ ಸರ್ಕಾರದ ಉದ್ದೇಶ ಇಷ್ಟೇ, ಹೆಣ್ಣು ಮಕ್ಕಳು ಕೂಡ ಒಂದು ಎಂಟರ್ಪ್ರಿನರ್ಶಿಪ್ ಬೆಳೆಸ್ಕೊಳ್ಳಿ, ಬರೀ ಸಂಘದಲ್ಲಿ ಏನು ಸೇವಿಂಗ್ಸ್ ಮಾಡ್ತಾರೋ ಅದರಿದ್ರೆ ಅದು ಒಂದು ಲಿಮಿಟೇಷನ್ಗೆ ಇದ್ದೋಗುತ್ತೆ ಅಂತ ಹೇಳ್ಬಿಟ್ಟು, ಈಗ ಹೆಂಗೆ ಅಕ್ಕ ಕ್ಯಾಂಟೀನ್ ಹೋಗಿದೆ ನಾವು ಅದೇ ಥರ ಒಂದು ಸ್ಪೋಕ್ಸ್ ಪರ್ಸನ್ನ ಕರೆದು ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಕೆಲಸ ಮಾಡ್ತಿರೋ ಅವ್ರು ಇದ್ದಾರೆ, ಅವ್ರನ್ನ ಕರೆದು ನಾನು ಎಲ್ಲಿ ನಮ್ಮ ಪಂಚ ಗ್ಯಾರಂಟಿಗಳ ಬಗ್ಗೆ ಅವೇರ್ನೆಸ್ ಕೊಡ್ತೀನಿ, ಆ ಕಾರ್ಯಕ್ರಮದಲ್ಲಿ ಅವ್ರನ್ನೂ ಕೂಡ ಕರೆಸಿ ನೀವು ಸಂಘ ಸಂಸ್ಥೆಗಳು ಸೇವ್ ಮಾಡಿ ಎಂಟರ್ಪ್ರಿನರ್ಶಿಪ್ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಏನೆಲ್ಲ ಅವಕಾಶ ಇದೆ, ನಬಾರ್ಡಿಂದ ಯಾವ್ದ್ಯಾವ್ದು ಅನುಕೂಲ ಇದೆ, ಪ್ರಾಜೆಕ್ಟ್ಸ್ ಹೆಂಗೆ ಮಾಡ್ಬೋದು, ಅಥವಾ ನಿಮಗೆ ಸಹಾಯ ಮಾಡೋವಂಥ NGOs ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳು ಏನಿದ್ದಾವೆ ಅನ್ನೋದನ್ನು ಒಬ್ರು ಹೇಳೋದು ಕೂಡ ನಮ್ಮ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸರ್, ಜನರಿಗೆ ಸಕಾಲದಲ್ಲಿ ಹಣ ಸೌಲಭ್ಯ ಸಿಗದಿದ್ದರೆ ನಿಮ್ಮ ಸಮಿತಿ ಯಾವ ಕ್ರಮ ಕೈಗೊಳ್ಳುತ್ತೆ? ಅಂದರೆ ಏನು ಬೆನಿಫಿಷಿಯರಿಗೆ ಸಿಗದೆ ಒಂದು ವೇಳೆ ಸಿಗದೆ ಇದ್ರೆ ಈಗ ಸಮಿತಿಗೆ ಬಂದು ದೂರು ನೀಡಿದ್ರೆ ಇಮಿಡಿಯೇಟ್ ನಿಮ್ಮ ನಾವು ಅವ್ರಿಗೆ ಫಸ್ಟ್ ಹೇಳ್ತೀವಿ, ಅವ್ರದ್ದು ರೇಷನ್ ಕಾರ್ಡ್ ನಮಗೆ ವಾಟ್ಸಪ್ ಮಾಡೋಕ್ಕೆ ಹೇಳ್ತೀವಿ, ಇಲ್ಲ ನೇರವಾಗಿ ಕೊಡೋಕ್ಕೆ ಹೇಳ್ತೀವಿ. ಅದನ್ನು ತೊಗೊಂಡು ಇಮಿಡಿಯೇಟ್ ಅವ್ರು ಯಾವ ಇಲಾಖೆಯ ಬೆನಿಫಿಟ್ಸ್ ಬರ್ತಾ ಇಲ್ಲೋ ಅದಕ್ಕೆ ಸಂಬಂಧಪಟ್ಟವ್ರಿಗೆ ಮಾತಾಡಿ ಆದಮೇಲೆ ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ, ಮೇಜರಾಗಿ ಹೇಳಿದ್ನಲ್ಲ ನಿಮಗೆ, ಒಂದು ಅಕೌಂಟ್ ಸೀಡಿಂಗ್ ಪ್ರಾಬ್ಲಮ್ ಇರುತ್ತೆ, KYC ಅಪ್ಡೇಟ್ ಮಾಡಿದಿರ ಆಗಿರುತ್ತೆ, ಆಮೇಲೆ GSTನೋ ಅಥವಾ IT ಇದೇನೋ ಫೈಲ್ ಮಾಡಿ ಪ್ರಾಬ್ಲಮ್ ಆಗಿರುತ್ತೆ. ಇನ್ನು ಕೆಲವ್ರದ್ದು ಏನಾಗುತ್ತೆ, ಆಧಾರ್ ಕಾರ್ಡ್ ಸೀಡಿಂಗ್ ಇದೆಯಲ್ಲ, ಅದು ಈ ಬ್ಯಾಂಕಲ್ಲಿ ಕೊಟ್ಟಿರ್ತಾರೆ ಅದರಲ್ಲಿ, ಬಟ್ ಬೇರೆ ವಿಚಾರಕ್ಕೆ ಏನೋ ಲೋನ್ ತೊಗೊಳೋಗೋ ಏನೋ ಮಾಡೋಕ್ಕೆ ಹೋದಾಗ ಇನ್ನೊಂದು ಬ್ಯಾಂಕಿಗೆ ಸೀಡಿಂಗ್ ಆಗೋಗಿರುತ್ತೆ. ಹಂಗಾಗಿ ಈ ಮೇಜರ್ 3 ಪ್ರಾಬ್ಲಮ್ಸ್ ಅವರಲ್ಲಿ ಐಡೆಂಟಿಫೈ ಮಾಡಿದ್ದೀವಿ. ಖಂಡಿತ ನಿಮಗೂ ಅರ್ಥ ಆಗ್ತಾ ಇದೆ, 98% ನಾವು ಚೇಂಜ್ ಅಚೀವ್ ಆಗಿದೆ ಅಂದರೆ ಎಷ್ಟು ಲೆವೆಲ್ಗಿದೆ ಅನ್ನೋದು, ಯಾವ ಥರ ಬೆನಿಫಿಷಿಯರಿಗೆ ರೀಚ್ ಆಗ್ತಾ ಇರೋ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸೊ ಅದೇ ರೀತಿ ಅಧ್ಯಕ್ಷರಾಗಿದ್ದೀರಾ, ಸಮಿತಿಯ ಅಧ್ಯಕ್ಷರ ಮೇಲ್ವಿಚಾರಣೆ ಹೇಗೆ ನಡೆಯುತ್ತದೆ, ನೀವು ಯಾವ ರೀತಿ ಪರಿಶೀಲನೆ ಮಾಡ್ತೀರಿ ಸರ್? ನೋಡಿ, ಈಗ ನಮಗೆ ಈಗ ಫುಡ್ ಡಿಪಾರ್ಟ್ಮೆಂಟ್ಸಲ್ಲಿ ಕೆಲವು ಕಡೆ 1 kg ಕಮ್ಮಿ ಕೊಡ್ತಾಯಿದ್ರು ಅಂತ ಮೊದಲು ಬರೋದು, ಈಗಲ್ಲ, ಮೊದಲು ಒಂದು 3-4 ಮಂತ್ಸ್ ಮುಂಚೆ ನೋಡ್ತಾಯಿದ್ದೆ. ನಾವು ಪರ್ಸ್ನಲಾಗಿ ಅಲ್ಲಿ ವಿಸಿಟ್ ಮಾಡ್ತಾಯಿದ್ವಿ, ಆ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್, ಆ ಥರ ಏನಿಲ್ಲ, ಕಂಪ್ಲೀಟಾಗಿ ನಿಮ್ದು ಏನಿದೆ ಕೊಡಬೇಕು ಅಂತೇಳಿ. ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಡಿಪೋ ಹೋಲ್ಡರ್ಸ್ ಏನಿದ್ದಾರೆ ಅವ್ರನ್ನ 2 ಸರಿ ಮೀಟಿಂಗ್ ಕರೆದಿದ್ದೀನಿ. ಇನ್ನು 119 ಡಿಪೋಸ್ ಇದೆ, ಬೋತ್ ಅರ್ಬನ್ ಆ್ಯಂಡ್ ರೂರಲಲ್ಲಿ. ಅವ್ರನ್ನ ಕರೆದು ಅವ್ರಿಗೆ ಅವ್ರ ಹತ್ರ ಮಾಹಿತಿ ಪಡೆದು ನಮ್ಮಲ್ಲಿರುವಂಥ ಮಾಹಿತಿ ಅವ್ರಿಗೆ ಕೊಟ್ಟು ಈಗ ಆ ನಿಟ್ಟಿನಲ್ಲಿ ಸಾಲ್ವ್ ಆಗಿದೆ. ಎರಡನೇದು ಏನಾಗಿತ್ತು ಅಂದರೆ, ಈ ಡಿಸ್ಪ್ಲೇ ಬೋರ್ಡು ಸಾಕ್ತಾ ಇರಲಿಲ್ಲ. ಈಗ ಓಪನ್ ಸ್ಟಾಕಿಂಗ್ ಎಷ್ಟಿದೆ, ಸಂಜೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟಾಗುತ್ತೆ, ಎಷ್ಟು ಜನಕ್ಕೆ ಹಾಕಿದ್ದೀವಿ, ಇನ್ನೆಷ್ಟು ಜನ ಪೆಂಡಿಂಗ್ ಇದೆ ಅನ್ನೋದನ್ನು ಆ ಮಾಹಿತಿ ಆಗ್ತಾ ಇರಲಿಲ್ಲ. ಅದನ್ನು ಕೂಡ ಅವ್ರ ತಿಳುವಳಿಕೆ ಹೇಳಿದ್ಮೇಲೆ ಒಂದು ಸ್ವಲ್ಪ ಜನ ಬಿಟ್ಟರೆ ಮಿಕ್ಕಿದವರೆಲ್ಲ ಅದನ್ನು ಅಳವಡಿಸ್ಕೊಂಡಿದ್ದಾರೆ. ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಮುಂದಿನ ಚುನಾವಣೆಗಳಲ್ಲಿ ಎಷ್ಟು ಪ್ರಭಾವ ಬೀರ್ಲತ್ತಿದೆ, ನೀವು ಯಾವ ಥರ ಭಾವಿಸ್ತೀರಿ ಸರ್? ಖಂಡಿತ ಇದರ ಪ್ರಭಾವ ಬೀರುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಕಾರಣ ಒಂದೇ, ಏನು ನಮ್ಮ ಸರ್ಕಾರ ಒಂದು ಆಶ್ವಾಸನೆ ಕೊಟ್ಟಿತ್ತು, ಒಂದು ಅಜೆಂಡಾ ಹೇಳಿತ್ತು, ಅದರ ಸಂಬಂಧಪಟ್ಟಂಗೆ ನಾವು ಏನು ಇದಿಲ್ಲದೆ ನಡ್ಕೊಂಡು ಹೋಗ್ತಾಯಿದ್ವಿ ಜೊತೆಗೆ. ಆಮೇಲೆ ಸರ್ಕಾರ ಬೇರೆ ಯಾರ್ಯಾರು ಏನೇ ಕಾಮೆಂಟ್ಸ್ ಮಾಡಿದ್ರು ಕೂಡ ಗ್ಯಾರಂಟಿ ಯೋಜನೆಗಳಿಗೆ ನೇರವಾಗಿ ಜನಗಳಿಗೆ ಬೆನಿಫಿಟ್ಸ್ ರೀಚ್ ಆಗೋ ನಿಟ್ಟಿನಲ್ಲಿ ಕೆಲಸ ಮಾಡಿರೋದ್ರಿಂದ ಆ ಬೆನಿಫಿಷರೀಸ್ ಕೂಡ ಯೋಚನೆ ಮಾಡ್ಬೋದಲ್ಲ. ಅವ್ರು ಖಂಡಿತ ಇದರಿಂದ ಆರ್ಥಿಕವಾಗಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ಅವರಿಗೆ ಅನುಕೂಲ ಆಗಿರೋದ್ರಿಂದ ಖಂಡಿತ ಅವರು ನಮ್ಮ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಾರೆ ಅನ್ನೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಕೊನೆಯದಾಗಿ ನಿಮ್ಮ ತಾಲೂಕಿನ ಜನರಿಗೆ ನೀವು ಏನು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾಗಿ ನೀಡುವ ಸಂದೇಶ ಏನು? ಮುಖ್ಯವಾಗಿ ತಮ್ಮಲ್ಲಿ ಈ ತಾಲೂಕಿನ ಏನು ಬೆನಿಫಿಷರೀಸ್ 5 ಗ್ಯಾರಂಟಿಗಳ ಬೆನಿಫಿಷರೀಸ್ ಇದ್ದೀರಿ. ನೀವು ಏನೇ ಪ್ರಾಬ್ಲಮ್ ಇದ್ದಲ್ಲಿ, ಅಡಚಣೆಗಳಿದ್ದಲ್ಲಿ ದಯವಿಟ್ಟು ನಮ್ಮ ಆಫೀಸ್ ಬರ್ಬೋದು, ಅಥವಾ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ ಕೂಡ ಮಾಡ್ಬೋದು. ನಮ್ಮ ಯುವ ಆಫೀಸ್ ಮೇಲ್ಗಡೆ ನಮ್ಮದು ಆಫೀಸ್ ಇರುತ್ತೆ, ಅಲ್ಲಿ ಬರ್ಬೋದು. ಇಲ್ಲ ಯುವ ಅವ್ರ ಜೊತೆ ಕೂಡ ಕಂಪ್ಲೇಂಟ್ ಕೊಡ್ಬೋದು, ಸಪೋಸ್ ನಾವು ಅಲ್ಲಿ ಇಲ್ಲ ಅಂದಿದ್ರೆ. ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದು 14 ಜನ ಡೈರೆಕ್ಟರ್ಸ್ ಇದ್ದಾರೆ, ಅವ್ರ ಜೊತೆ ಕೂಡ ಕಮ್ಯುನಿಕೇಟ್ ಮಾಡ್ಬೋದು. ನಿಮ್ದು ಏನಾದ್ರು ಆ ಗ್ಯಾರಂಟಿಗಳು ಸಂಬಂಧಪಟ್ಟಂಗೆ ಬೆನಿಫಿಟ್ಸ್ ಬರೋ ವಿಚಾರದಲ್ಲಿ ಏನಾದ್ರು ತೊಂದರೆ ಇದೆ, ಖಂಡಿತ ನಾವು ಅದಕ್ಕೆ ಸ್ಪಂದಿಸ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು. ಈಗ ಮೇಜರ್ ಇಶ್ಯೂ ಬಸ್ಸಸ್ಸು, KSRTC ಬಸ್ಸಸ್ಸು ಬರ್ತಾ ಇಲ್ಲ, ಜನ ಜಾಸ್ತಿ ಆಗಿದ್ದಾರೆ, ಬಸ್ ಅವೈಲೇಬಿಲಿಟಿ ಇಲ್ಲ ಅಂತ ಭಾಳಷ್ಟು ಕಡೆ ಚರ್ಚೆ ನಡೀತಾ ಇದೆ. ನೋಡಿ, 2019ರಿಂದ 2023ವರೆಗೂ ಒಂದು ಬಸ್ ಕೂಡ ಪರ್ಚೇಸ್ ಮಾಡಿಲ್ಲ ನಮ್ಮ ಹಿಂದ್ಗಡೆ ಇದ್ದಂಥ ಸರ್ಕಾರ. ನಾವು 2023 ಆದಮೇಲೆ ಹೆಚ್ಚು ಕಮ್ಮಿ 3,000 ಬಸ್ಸುಗಳನ್ನ ಪರ್ಚೇಸ್ ಮಾಡಿದ್ವಿ. ಈಗ ಏಪ್ರಿಲ್ ಇನ್ನೊಂದು ವಾರದಲ್ಲಿ ನಮ್ಮ ಡಿಪೋ ಅವ್ರು ಏನು ರಿಕ್ವೈರ್ಮೆಂಟ್ ಬಸ್ಸಸ್ ಕಳಿಸಿದಾರೋ ಆ ಬಸ್ಸಸ್ ಎಲ್ಲನೂ ಬರ್ತಾಯಿದೆ. ಮೊದಲು ಪ್ರಾಬ್ಲಮ್ ಇದ್ದಷ್ಟು ಪ್ರಾಬ್ಲಮ್ ಇಲ್ಲ, ಎಲ್ಲನೂ
ಅಡ್ರೆಸ್ ಮಾಡಿದ್ದೀವಿ. ಕೆಲವು ರೂಟ್ಸ್ ಎಲ್ಲ ಕರೋನಾ ಟೈಮಲ್ಲಿ ಸ್ಟಾಪ್ ಆಗಿತ್ತು, ಅವುಗಳಿಗೆಲ್ಲ ಆ್ಯಕ್ಟಿವೇಟ್ ಮಾಡಿದ್ದೀವಿ. ಎಲ್ಲೆಲ್ಲಿ ಪ್ರಾಬ್ಲಮ್ ಅಂತ ಬಂದಾಗ ಹೊಸ ರೂಟ್ ಕೂಡ 2ನ್ನ ಮಾಡಿದ್ದೀವಿ. ಸೊ ಮುಂದೆ ಏಪ್ರಿಲ್ ಆದಮೇಲೆ ಖಂಡಿತ ಯಾವುದೇ KSRTC ರಿಲೇಟೆಡ್ ಯಾವುದು ಪ್ರಾಬ್ಲಮ್ ಇರಲ್ಲ, ಎಲ್ಲದಕ್ಕೂ ಸರಿ ಹೋಗುತ್ತೆ ಅನ್ನೋ ಆಶ್ವಾಸನೆಯನ್ನು ಈ ಮೂಲಕ ಜನಗಳಿಗೆ ಕೊಡ್ತಾ ಇದ್ದೀವಿ. ಇಷ್ಟು ವೀಕ್ಷಕರಿಗೆ ಏನು ಅಧ್ಯಕ್ಷರಾದಂಥ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದಂತಹ ಉಮಾಶಂಕರ್ ಅವರು ಸಂಪೂರ್ಣವಾಗಿ ಗ್ಯಾರಂಟಿ ಯೋಜನೆಗಳ ಅಂದರೆ ಕಾಂಗ್ರೆಸ್ ಸರ್ಕಾರದ ಅತಿ ಪ್ರೀತಿಯಾದ ಈ 5 ಪಂಚ ಗ್ಯಾರಂಟಿಗಳ ಬಗ್ಗೆ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಂದ ನಾವು ಎಲ್ಲ ಮಾಹಿತಿಯನ್ನು ನಿಮಗೆ ತಲುಪಿಸಿದ್ದೀನಿ ಅಂತೀನಿ. ಯಾವುದೇ ಒಂದು ನಿಮ್ಮ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಕುಂದುಕೊರತೆಗಳಿದ್ದರೆ ಅವರೇ ಹೇಳಿದ ಪ್ರಕಾರ ನಗರದ ತಾಲೂಕು ಪಂಚಾಯಿತಿ ಕಟ್ಟಡದ ಮೇಲೆ ಅವ್ರದ್ದು ಒಂದು ಕಚೇರಿ ಇದೆ, ಆ ಕಚೇರಿಗೆ ಬಂದು ದೂರು ಕೊಡ್ಬೋದು. ಅದೇ ರೀತಿ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ನಿಮಗೇನಾದರೂ ಸಂದೇಶ ಇನ್ನೇನಾದರೂ ಇದರಲ್ಲಿ ಇದ್ದಲ್ಲಿ ಅವ್ರನ್ನ ನೇರವಾಗಿ ಅವರ ದೂರವಾಣಿ ಮುಖಾಂತರ ಕರೆ ಮಾಡ್ಬೋದು ಅಂತ ಅಧ್ಯಕ್ಷರಾಗಿ ಹೇಳ್ತಿದ್ದಾರೆ. ಅವರಿಗೆ ಶ್ರೀರಾಮನವಮಿಯ ಶುಭಾಶಯಗಳೊಂದಿಗೆ ಗ್ಯಾರಂಟಿ ಯೋಜನೆಗಳು ಇನ್ನಷ್ಟು ಪ್ರಚಲಿತವಾಗಿ ಜನರನ್ನು ತಲುಪಲಿ, ಬಡವರ ಏನು ಆಶಾಕಿರಣಗಳ ಈ ಗ್ಯಾರಂಟಿ ಯೋಜನೆಗಳಿಗೆ ಅವರಿಗೆ ಮೇಲೆ ಒಳ್ಳೆಯದಾಗಲಿ ಅನ್ನೋದು ನಮ್ಮ ಮೂಡಲಕರಣ ನಿಮಗೆ ಶುಭಾಶಯವನ್ನು ತರುತ್ತದೆ. ನಮಸ್ಕಾರ.